ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು OAuth2 ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾನೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆನಾ, ಮೇವನ್ ಪ್ರಾಜೆಕ್ಟು ಜಾವಾ ಆ್ಯಂಡ್ OAuth ಡೆಮೋ ಅಂತ ಕೊಟ್ಟಿದ್ದೀನಿ. ಜಾರ್ ಫೈಲು, ಕಾನ್ಫಿಗರೇಷನ್ ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ಜಾವಾ 17 ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಡಿಪೆಂಡೆನ್ಸೀಸ್ ಸ್ಪ್ರಿಂಗ್ ವೆಬ್ ಹಾಕಿದ್ದೀನಿ. ಆ್ಯಂಡ್ ಸ್ಪ್ರಿಂಗ್ ಸೆಕ್ಯೂರಿಟಿ ಬೇಕು ನಮಗೆ. ಆ್ಯಂಡ್ OAuth2 ಕ್ಲೈಂಟ್ ಬಂದ್ಬಿಟ್ಟು ನಮಗೆ ಅದರಲ್ಲಿ ಯಾವುದೇ ಲೈಬ್ರರೀಸ್ ಬೇಕು ಇನ್ ಆರ್ಡರ್ ಟು ಕನೆಕ್ಟ್ ಟು ಆಥರೈಸೇಷನ್ ಸರ್ವರ್ ಅದೆಲ್ಲ ಕೊಡುತ್ತೆ. ಓಕೆನಾ, ಸೊ ಅದನ್ನು ಜನ್ರೇಟ್ ಮಾಡಿಬಿಟ್ಟು ಜಿಪ್ ಫೈಲ್ನ ನಾನಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ನಾನೊಂದು ಡೆಮೋ ಕಂಟ್ರೋಲರ್ನ ಕ್ರಿಯೇಟ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಇದು ಬಂದಿರುತ್ತೆ, ಡೆಮೋ ಕಂಟ್ರೋಲರ್ ಅಂತ ಒಂದು ಕಂಟ್ರೋಲರ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನ್ಬಿಟ್ಟು ಎರಡು APIs ಬರ್ದಿದ್ದೀನಿ, ಒಂದು ಪಬ್ಲಿಕ್ API, ಒಂದೊಂದು ಪ್ರೈವೇಟ್ API. ಓಕೆನಾ, ಪಬ್ಲಿಕ್ APIನ ನೀವು ಡೈರೆಕ್ಟಾಗಿ ಆ್ಯಕ್ಸೆಸ್ ಮಾಡ್ಬೋದು. ಆ್ಯಂಡ್ ಪ್ರೈವೇಟ್ APIನ ಆ್ಯಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅಥೆಂಟಿಕೇಷನ್ನು ಮತ್ತು ಇದು ಆಥರೈಸೇಷನ್ ಎರಡೂ ಆಗಬೇಕು. ಓಕೆನಾ, ಸೊ ಅದನ್ನು ಯಾವ ಥರ ಆ್ಯಕ್ಸೆಸ್ ಮಾಡೋದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಇವಾಗ ನಾನು ಅಪ್ಲಿಕೇಶನ್ನ ರನ್ ಮಾಡ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಅಪ್ಲಿಕೇಶನ್ ಲೋಡ್ ಆಗ್ತಾ ಇರಲಿ. 1 ಸೆಕೆಂಡ್. ಇವಾಗ ನಾವು ಈ ಅಪ್ಲಿಕೇಶನ್ OAuth2 ಕ್ಲೈಂಟ್ ಆದಮೇಲೆ ನೀವೆಲ್ಲ ಈ ಪ್ರಾಪರ್ಟೀಸ್ನೆಲ್ಲ ಹಾಕಬೇಕು. ಓಕೆನಾ, ಒಂದು ಸ್ಪ್ರಿಂಗ್ ಸೆಕ್ಯೂರಿಟಿ OAuth2 ಕ್ಲೈಂಟ್ ರಿಜಿಸ್ಟ್ರೇಷನ್ನು. ನಾವು ಆಥರೈಸೇಷನ್ ಸರ್ವರ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಇವಾಗ ಗೂಗಲ್ ಅಲ್ವಾ ನಮ್ಮದು ಆಥರೈಸೇಷನ್ ಸರ್ವರ್, ಅದು ಕ್ಲೈಂಟ್ ID ಮತ್ತು ಕ್ಲೈಂಟ್ ಸೀಕ್ರೆಟ್ ಇರುತ್ತೆ, ಅದನ್ನು ಹಾಕಬೇಕು. ಇವಾಗ ನಾನು ಹಾಕಿಲ್ಲ, ನೆಕ್ಸ್ಟ್ ಹಾಕ್ತೀನಿ. ಮತ್ತು OAuth2 ರಿಜಿಸ್ಟ್ರೇಷನ್ ಗೂಗಲ್ ಸ್ಕೋಪ್ನ ಕೊಡಬೇಕು. ಅಂದರೆ ಲೈಕ್ ನಾವು ಗೂಗಲಿಂದ ಏನೇನು ಆ್ಯಕ್ಸೆಸ್ ಮಾಡ್ತಾ ಇದ್ದೀವಿ, ಓಪನ್ ID, ಪ್ರೊಫೈಲ್, ಇಮೇಲ್ ID, ಮತ್ತು ಆಥರೈಸೇಷನ್ ಸರ್ವರ್ದು URI ಏನು, ಟೋಕನ್ದು URI ಏನು, ಮತ್ತು ಯೂಸರ್ ಇನ್ಫೋ ಅದೇನು ಬರುತ್ತಲ್ಲ ಅದ್ರದ್ದು URI ಏನು. ಸೊ ಇದೆಲ್ಲ ಬಂದ್ಬಿಟ್ಟು ಹಾಕ್ತಾ ಇದ್ದೀವಿ. ಓಕೆನಾ, ಇದು ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು, ಇವಾಗ ನೋಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಇವಾಗ ಲೋಕಲ್ ಹೋಸ್ಟ್ ಪಬ್ಲಿಕ್ APIನ ಆ್ಯಕ್ಸೆಸ್ ಮಾಡೋಕ್ಕೆ ನೋಡ್ತೀನಿ. ಓಕೆನಾ, ಪಬ್ಲಿಕ್ಕು. ಸೊ ಇದನ್ನ 1 ಸೆಕೆಂಡ್. ದಿಸ್ ಈಸ್ ಪಬ್ಲಿಕ್ API ಅಂತ, ಇದು ಪಬ್ಲಿಕ್ APIನ ಆ್ಯಕ್ಸೆಸ್ ಮಾಡಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಪಬ್ಲಿಕ್ API. ಇವಾಗ ನಾನು ಅದೇ ಥರ ಪ್ರೈವೇಟ್ APIನ ಆ್ಯಕ್ಸೆಸ್ ಮಾಡೋಕ್ಕೆ ಹೋಗ್ತೀನಿ. ಓಕೆನಾ, ಪ್ರೈವೇಟ್ APIನ ನೀವು ಆ್ಯಕ್ಸೆಸ್ ಮಾಡೋಕ್ಕೆ ಹೋದರೆ ಆ್ಯಕ್ಸೆಸ್ ಬ್ಲಾಕ್ಡ್ ಆಥರೈಸೇಷನ್ ಅಂತ ತೋರಿಸ್ತಾ ಇದೆ. ಓಕೆನಾ, ನಾವಿಲ್ಲೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನೀವು ಈ ಸೆಕ್ಯೂರಿಟಿ ಕಾನ್ಫಿಗ್ಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಈ ಸೆಕ್ಯೂರಿಟಿ ಕಾನ್ಫಿಗಲ್ಲಿ ನಾವು ಈ OAuth2 ಕ್ಲೈಂಟ್ ಡಿಪೆಂಡೆನ್ಸಿ ಹಾಕಿದ ತಕ್ಷಣ ಏನಾಗುತ್ತೆ, ಇವಾಗ ಫಿಲ್ಟರ್ ಚೈನ್ ಇರುತ್ತೆ ಗೊತ್ತಾ ಫಸ್ಟ್ನೇದು, ಆ ಫಿಲ್ಟರ್ ಚೈನಲ್ಲಿ OAuth2 ಫಿಲ್ಟರು ಆ್ಯಡ್ ಆಗುತ್ತೆ. ಓಕೆನಾ, ಆ್ಯಂಡ್ ನಾವು ನಮ್ಮ ಸೆಕ್ಯೂರಿಟಿ ಫಿಲ್ಟರ್ ಚೈನ್ಗೆ ಹೇಳಬೇಕು OAuth2 ಲಾಗಿನ್ನ ಯೂಸ್ ಮಾಡೋ ಅಂತ ಹೇಳಿ. ಸೊ ಇದರಲ್ಲಿ ನಾವು ಹೇಳಿದ್ದೀವಿ ನಾರ್ಮಲ್ ಬೀನ್ ಕ್ರಿಯೇಟ್ ಮಾಡಿಬಿಟ್ಟು ಆಥರೈಸೇಷನ್ HTTP ರಿಕ್ವೆಸ್ಟ್ ಮತ್ತು ಈ ಪಬ್ಲಿಕ್ APIನ ಪರ್ಮಿಟ್ ಆಲ್ ಅಂತ ಕೊಟ್ಟಿದ್ದೀವಿ. ಆ ಪಬ್ಲಿಕ್ API ಬಿಟ್ಟು ಇನ್ನು ಯಾವುದೇ API ಇದ್ರೂ ಅದನ್ನು ಅಥೆಂಟಿಕೇಟ್ ಮಾಡೋ ಅಂತ ಕೊಟ್ಟಿದ್ದೀವಿ. ಯಾವ ಥರ ಅಥೆಂಟಿಕೇಟ್ ಮಾಡೋ ಅಂತ ಹೇಳಿದ್ರೆ ಈ ಥರ ಲೈಕ್ OAuth2 ಲಾಗಿನ್, ಇಫ್ ಯೂಸರ್ ಇಸ್ ನಾಟ್ ಅಥೆಂಟಿಕೇಟೆಡ್ ದೆನ್ ಯೂಸ್ SSO, ದಟ್ ಈಸ್ OAuth2 ಲಾಗಿನ್ ಅಂತ ಹೇಳಿದ್ದೀವಿ. ಸೊ ಅದಕ್ಕೆ ನಿಮಗೆ ಈ ಪ್ರೈವೇಟ್ APIನ ಆ್ಯಕ್ಸೆಸ್ ಮಾಡೋಕ್ಕೆ ನೋಡಿದ್ರೆ ಈ ಥರ ಬರ್ತಾ ಇದೆ. ಓಕೆನಾ, ಸೊ ಇದು ಏನಕ್ಕಪ್ಪ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಇದರ ಈ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಫೈಲಲ್ಲಿ ಕ್ಲೈಂಟ್ ID ಮತ್ತು ಕ್ಲೈಂಟ್ ಸೀಕ್ರೆಟ್ನ ಕೊಟ್ಟಿಲ್ಲ. ಓಕೆನಾ, ಸೊ ಅದಕ್ಕೆ ಇದು ಎರರ್ ಬರ್ತಾ ಇದೆ. ಸೊ ಇವಾಗ ಅಪ್ಲಿಕೇಶನ್ ಸ್ಟಾಪ್ ಮಾಡ್ತೀನಿ. ಸೊ ಈ ಕ್ಲೈಂಟ್ ID ಮತ್ತು ಕ್ಲೈಂಟ್ ಸೀಕ್ರೆಟ್ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, console.cloud.google.com ಈ ವೆಬ್ಸೈಟ್ಗೆ ಹೋಗಬೇಕು. ಓಕೆನಾ, ಅದಾದಮೇಲೆ API ಆ್ಯಂಡ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರಾಜೆಕ್ಟ್ ಇದ್ದರೆ ಅದೇ ತೊಗೊಳುತ್ತೆ, ಇಲ್ಲ ಯಾವುದು ಪ್ರಾಜೆಕ್ಟ್ ಇಲ್ಲ ನೀವು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಕ್ರೆಡೆನ್ಷಿಯಲ್ಸ್ ಅಂತ ಇದೆ, ಈ ಕ್ರೆಡೆನ್ಷಿಯಲ್ಸ್ಗೆ ಹೋಗ್ತೀನಿ. ಆಫ್ಟರ್ ದಟ್ ಕ್ರೆಡೆನ್ಷಿಯಲ್ಸ್ ಹೋದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಕ್ರೆಡೆನ್ಷಿಯಲ್ಸ್ ಅಂತ ಇರುತ್ತೆ, ಅದರಲ್ಲಿ OAuth ಕ್ಲೈಂಟ್ ID ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಓಕೆನಾ, OAuth2 ಕ್ಲೈಂಟ್ ID ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಟೈಪ್ ಬಂದ್ಬಿಟ್ಟು ವೆಬ್ ಅಪ್ಲಿಕೇಶನ್ನು ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನೇಮ್ ವೆಬ್ ಕ್ಲೈಂಟ್ 1 ಅಂತಲೇ ಇರಲಿ. ಮತ್ತು ಆಥರೈಸ್ಡ್ ರೀಡೈರೆಕ್ಟ್ URLs ಅಂತ ಇದೆ. ಸೊ ಇಲ್ಲಿ ನೀವು ಏನಂತ ಕೊಡಬೇಕು ಅಂತ ಹೇಳಿದ್ರೆ, ಇಲ್ಲಿದೆ ನೋಡಿ, ಲೋಕಲ್ ಹೋಸ್ಟ್ 8080 OAuth2 ಲಾಗಿನ್ನು. ಅಂದರೆ ಇದು ಇಲ್ಲಿ ಆಥರೈಸೇಷನ್ ಸರ್ವರ್ಗೆ ಬಂದಮೇಲೆ ಯಾವುದಕ್ಕೆ ರೀಡೈರೆಕ್ಟ್ ಆಗಬೇಕು ಅಂತ ಕೇಳ್ತಾ ಇದೆ. ಸೊ ನಾವು ಇದನ್ನು ಲೋಕಲ್ ಅಷ್ಟು OAuth2 ಇದಕ್ಕೆ ರೀಡೈರೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಅಂತ ಕೊಡ್ತೀನಿ. ಓಕೆನಾ, ನಾನು ಕ್ರಿಯೇಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಕ್ಲೈಂಟ್ ID ಬಂತು ನೋಡಿ, ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ ಕ್ಲೈಂಟ್ IDನ. ಆ್ಯಂಡ್ ಇಲ್ಲಿ ಹೋಗ್ಬಿಟ್ಟು ಕ್ಲೈಂಟ್ ಐಡಿನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಕ್ಲೈಂಟ್ ಸೀಕ್ರೆಟ್ ಇಲ್ಲೇ ಕೆಳಗಡೆ ಇದೆ ನೋಡಿ, ಕ್ಲೈಂಟ್ ಸೀಕ್ರೆಟ್, ಇದನ್ನು ಕೂಡ ಕಾಪಿ ಮಾಡಿಕೊಂಡು
ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇವೆರಡು ಪೇಸ್ಟ್ ಆಯಿತಾ. ಆಫ್ಟರ್ ದಟ್ ಇದನ್ನು ಡೌನ್ಲೋಡ್ ಜೇಸನ್ ಅಂತ ನಿಮಗೆ ಕ್ರೆಡೆನ್ಷಿಯಲ್ ಸೇಫ್ ಆಗಿರೋದಕ್ಕೆ ಓಕೆ ಕೊಡ್ತಾ ಇದ್ದೀನಿ. ಓಕೆನಾ, ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇವಾಗ ವೆಬ್ ಕ್ಲೈಂಟ್ 1 ಇದು ಕ್ರೆಡೆನ್ಷಿಯಲ್ಸ್ ಎಲ್ಲ ಕ್ರಿಯೇಟ್ ಆಯಿತು. ಓಕೆನಾ, ನಾನಿವಾಗ ಅಪ್ಲಿಕೇಶನ್ನ ರೀರನ್ ಮಾಡ್ತೀನಿ. ಅಪ್ಲಿಕೇಶನ್ನು ಸ್ಟಾರ್ಟ್ ಆದಮೇಲೆ ನಾನೇನು ಮಾಡ್ತೀನಿ, ಆ ಪ್ರೈವೇಟ್ ಎ ಪಿ ಐ ಇತ್ತಲ್ಲ ಅದನ್ನು ಆ್ಯಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಪ್ರೈವೇಟ್ ಎ ಪಿ ಐ ಅಪ್ಲಿಕೇಶನ್ ರನ್ ಆಯಿತಾ. ಓಕೆ, ಪ್ರೈವೇಟ್ ಎ ಪಿ ಐನ ಆ್ಯಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ನೋಡ್ಬೋದು ಇಲ್ಲಿ ನಿಮಗೆ ಡೈರೆಕ್ಟ್ ಇದು ಗೂಗಲ್ ಇದಕ್ಕೆ ಇದಾಗ್ಬಿಟ್ಟು ಇವಾಗ ನಾನೊಂದು ಜಿಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಇಲ್ಲಿ ನೋಡ್ಬೋದು ಗೂಗಲ್ ವಿಲ್ ಅಲೋ ಓತ್ ಡೆಮೋ, ಯಾಕಂತ ಹೇಳಿದ್ರೆ ನಮ್ಮದು ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಓತ್ ಡೆಮೋ ಅಲ್ವಾ, ಸೊ ಅದನ್ನೇ ಹೆಸರು ಯೂಸ್ ಮಾಡ್ಕೋತಾ ಇದೆ. ಗೂಗಲ್ ವಿಲ್ ಅಲೋ ಓತ್ ಡೆಮೋ ಅಂದರೆ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಟು ಆ್ಯಕ್ಸೆಸ್ ದಿಸ್ ಇನ್ಫೋ, ಏನೋ ನೇಮ್ ಆ್ಯಂಡ್ ಪ್ರೊಫೈಲ್ ಫೀಚರ್ ಇಮೇಲ್ ಅಡ್ರೆಸ್, ಯಾಕಂತ ಹೇಳಿದ್ರೆ ನಾವು ಸ್ಕೋಪಲ್ಲಿ ಅದೇ ಅಲ್ವಾ ಕೊಟ್ಟಿರೋದು, ನೇಮು ಓಪನ್ ಐ ಡಿ ಪ್ರೊಫೈಲ್ ಇಮೇಲ್, ಸೊ ಅದನ್ನು ಆ್ಯಕ್ಸೆಸ್ ಮಾಡೋಣ. ನಾನು ಇವಾಗ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಇದಕ್ಕೆ ಯೂಸರ್ ಗ್ರ್ಯಾಂಟ್ ಪರ್ಮಿಷನ್ ಅಂತ. ಓಕೆನಾ, ಆಫ್ಟರ್ ದಟ್ ಏನಾಗುತ್ತೆ ನಿಮಗೆ ಅಥೆಂಟಿಕೇಟೆಡ್ ಅಂತ ಬರುತ್ತೆ, ಅಂದರೆ ಪ್ರೈವೇಟ್ ಎ ಪಿ ಐನ ಆ್ಯಕ್ಸೆಸ್ ಮಾಡೋದು. ಏನಾಗುತ್ತೆ ಇದು ಯೂಸರ್ ಇದು ಮಾಡಿಬಿಟ್ಟು ಇದು ಅಥೆಂಟಿಕೇಷನ್ ಟೋಕನ್ನ ಕೊಡುತ್ತೆ. ಈ ನಮ್ಮದು ಗೂಗಲ್ ಈ ಅಪ್ಲಿಕೇಶನ್ ಏನು ಮಾಡುತ್ತೆ, ಈ ಅಥೆಂಟಿಕೇಷನ್ ಟೋಕನ್ನ ಯೂಸ್ ಮಾಡಿಬಿಟ್ಟು ಗೂಗಲ್ ಆಥರೈಸೇಷನ್ ಸರ್ವರ್ನ ಆ್ಯಕ್ಸೆಸ್ ಮಾಡಿ ಒಂದು ಆ್ಯಕ್ಸೆಸ್ ಟೋಕನ್ನ ತೊಗೊಂಡು ಇದನ್ನು ಎ ಪಿ ಐನ ಆ್ಯಕ್ಸೆಸ್ ಮಾಡುತ್ತೆ. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್ ಓತ್ ಟು. ಸೊ ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ವಿ. ಸೊ ಆ್ಯಕ್ಚುಲಿ ನೀವು ಸ್ಪ್ರಿಂಗ್ದು ಆರ್ಕಿಟೆಕ್ಚರ್ ನೋಡಿರ್ಬೋದು. ಸೊ ಅಲ್ಲೇನಾಗುತ್ತೆ ಅಂದರೆ ಇವಾಗ ಅಪ್ಲಿಕೇಶನ್ ಬರುತ್ತಲ್ಲ, ಫಿಲ್ಟ್ರಲ್ಲಿ ಏನಾಗುತ್ತೆ ಓತ್ ಟು ಅಥೆಂಟಿಕೇಷನ್ ಫಿಲ್ಟರ್ ಆ್ಯಡ್ ಆಗುತ್ತೆ, ಯಾಕಂದರೆ ನಾವು ಓತ್ ಟು ಕ್ಲೈಂಟ್ ಡಿಪೆಂಡೆನ್ಸಿ ಹಾಕಿರೋದ್ರಿಂದ. ಅಲ್ಲಿಂದ ರಿಕ್ವೆಸ್ಟ್ ಆಥರೈಸೇಷನ್ ಮ್ಯಾನೇಜರ್ಗೆ ಹೋಗುತ್ತೆ, ಆಥರೈಸೇಷನ್ ಮ್ಯಾನೇಜರಿಂದ ಆಥರೈಸೇಷನ್ ಪ್ರೊವೈಡರ್ ಹೋಗುತ್ತೆ. ಆಥರೈಸೇಷನ್ ಪ್ರೊವೈಡರ್ ಬಂದ್ಬಿಟ್ಟು ಓತ್ ಟು ಲಾಗಿನ್ ಆಥರೈಸೇಷನ್ ಪ್ರೊವೈಡರ್ ಅಂತ ಏನೋ ಬರುತ್ತೆ. ಓಕೆನಾ, ಸೊ ಅಲ್ಲಿಂದ ಹೋಗ್ಬಿಟ್ಟು ಇದು ಗೂಗಲ್ ಇದರಿಂದ ರಿಸೋರ್ಸಸ್ನ ಫೆಚ್ ಮಾಡಿ ಆ್ಯಕ್ಸೆಸ್ ಮಾಡುತ್ತೆ. ಓಕೆನಾ, ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು, ಯಾವ ಥರ ನಾವು ಓತ್ ಟೂನ ನಮ್ಮ ಅಪ್ಲಿಕೇಶನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಸೊ ನೀವೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇದು ಅರ್ಥ ಆಯಿತು ಅಂತ ತಿಳ್ಕೊಂಡಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್.